ಇಲ್ಲಿ ಮೈಗ್ರೇಟರಿ ಬರ್ಡ್ ಎಲ್ಲ ಬರ್ತವೆ ಸರ್ ಇಲ್ಲಿ. ಅಂದ್ರೆ ಯುರೋಪ್ ಕಂಟ್ರಿ, ಫ್ರಾನ್ಸ್, ಆಸ್ಟ್ರೇಲಿಯಾ ಸಂಜೆ ಹೊತ್ತು ಇವಾಗೆಲ್ಲ ಫುಡ್ಡಿಗೆ ಆ ಕಡೆ ಹೋಗಿರ್ತದೆ. ಆ ಕಡೆ ಲೆಫ್ಟ್ ಅಲ್ಲಿ ಕಾಣಿಸ್ಕೊಂಡಿದ್ದು ಅದೇ ಡ್ಯಾಮ್, ತುಂಗಾ ಡ್ಯಾಮ್. ಟೋಟಲ್ 22 ಗೇಟ್ಸ್ ಇದೆ ನೋಡಿ. 22 ಗೇಟ್ ಇದೆ. ಬಿಟ್ ತರ ಕಾಣುತ್ತಲ್ವಾ, ಬಿಟ್ ಕೆಳಗೆ ಬಾಕ್ಸ್ ಇದೆ ನೋಡಿ, ಅವೆಲ್ಲ ಗೇಟ್ ಕಡೆ. ನಾವಿಲ್ಲಿ ಪ್ರೆಸೆಂಟ್ ಇದೀವಲ್ಲ, ಇಲ್ಲೊಂದು 40 ಅಡಿ ಆಳ ಇದೆ, ಅಲ್ಲಿ 70 ಅಡಿ ಆಳ ಇದೆ ಸರ್ ಡ್ಯಾಮ್ ಹತ್ರ. ಈ ಡ್ಯಾಮ್ ಇದೆಲ್ಲ 1972 ಅಲ್ಲಿ ಕಟ್ಟಿರೋ ಸರ್ ಈ ಡ್ಯಾಮ್. ಇದಕ್ಕೂ ಮೊದಲು ಸರ್ವೆ ವಿಶ್ವೇಶ್ವರಯ್ಯ ಒಂದು ಕಟ್ಟಿದ್ರು 1954 ಅಲ್ಲಿ. ಅದು ಚೆಕ್ ಡ್ಯಾಮ್ ಅಂತ ಕರಿತಿದ್ರು. ಗೇಟ್ ಗಳಿದ್ದಿಲ್ಲ, ಸುಮ್ಮನೆ ಕಟ್ಟೆ ಬಿಟ್ಟಿದ್ರು. ನೀರ್ ಫುಲ್ ಆದ್ಮೇಲೆ ಹಂಗೆ ಹರ್ಕೊಂಡು ಹೋದಷ್ಟೇ. ಆಮೇಲೆ ಇಲ್ಲಿ ಜಾಸ್ತಿ ನೀರ್ ಆದ್ಮೇಲೆ ಅಲ್ಲಿ ಊರು ಫ್ಲಡ್ ಆಯ್ತು ಅಂತ ಆಮೇಲೆ ಇದು ಹೈಟ್ ಮಾಡಿ ಕಟ್ಟಿರೋದು. ಈ ನೀರಿದೆಲ್ಲ ಸ್ಪ್ರೆಡ್ ಆಗಿದೆಯಲ್ಲ, ವಾಟರು, ಬ್ಯಾಕ್ ವಾಟರ್ ಸ್ಪ್ರೆಡ್ ಆಗಿರೋ ಏರಿಯಾ ಬಂದು 450 ಹೆಕ್ಟರ್ಸ್ ಇದೆ ನೀರಿರೋ ಏರಿಯಾ. ಈ ಏರಿಯಾ ಬಂದು ಮೇಲಿಂದ ಸ್ಕೈಯಿಂದ ನೋಡ್ರೆ ಡ್ರೋನ್ ಅಲ್ಲಿ ಎಷ್ಟು ಸಾಕಾದಲ್ಲಿ ನೀರು ನಿಂತಿದೆ. ಈ ಕಡೆ ಹೋಗಿ ಆ ಕಡೆ ನೋಡಿ, 3 ರಿಂದ 4 ತಿಂಗಳು ಮಳೆ ಜಾಸ್ತಿ ಈ ಕಡೆನೇ ಆಗೋದು ಮಲೆನಾಡಲ್ಲಿ. ಅವಾಗ ಎನಿ ಟೈಮ್ ಗೇಟ್ ಓಪನ್ ಇರುತ್ತೆ. ಮಳೆಗಾಲದಲ್ಲಿ ಬೋಟಿಂಗು ಇರಲ್ಲ, 3 ತಿಂಗಳು ಇದು ಕ್ಲೋಸ್ ಇರುತ್ತೆ. ಪರ್ ಡೇಗೆ 22 ಗೇಟ್ ಓಪನ್ ಇದ್ರೆ ಪರ್ ಡೇಗೆ 24 ಮೆಗಾವಾಟ್ಸ್ ಇಲ್ಲಿ ಪವರ್ ಜನರೇಷನ್ ಮಳೆಗಾಲದಲ್ಲಿ. ಈ ಕಡೆ ಮುಂದೆ ನೋಡ್ತಿರಲ್ಲ ಸರ್ ಕಾಡು, ಇದೆಲ್ಲ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ. ಇದೆಲ್ಲ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಇರುತ್ತೆ. ಈ ಕಡೆ ಇದೆಲ್ಲ ಇದೆ ಲಾಸ್ಟ್ ಡೆಡ್ ಎಂಡ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಈ ಕಡೆ ಮುಂದೆ ಲಾಸ್ಟ್ ನೋಡ್ಬೇಕಂದ್ರೆ ಚಿಕ್ಕಮಗಳೂರು ಪುತ್ತೂಡಿವರೆಗೂ ಒಂದೇ ಕಾಡಿದೆ. 500 ಸ್ಕ್ವೇರ್ ಕಿಲೋಮೀಟರ್ ಇದೆ ಕಾಡು. ಫುಲ್ಲು ಡೆನ್ಸ್ ಫಾರೆಸ್ಟ್ ಅಂದ್ರೆ ದೊಡ್ಡ ಕಾಡು. ಡೆನ್ಸ್ ಫಾರೆಸ್ಟ್ ಅಂದ್ರೆ ಗುಹೆ ತರದು. ಇಲ್ಲಿಂದ ನೋಡಿ ಮುಂದೆ ನೋಡ್ತಾ ಇದ್ರೆ ಈಗ ಮುಂದೆ ಮಾತ್ರ ಕಾಣುತ್ತೆ, ಒಳಗಡೆ ಒಂದು 5 ಅಡಿ ಒಳಗೆ ಏನಿದ್ರು ಕಾಣಲ್ಲ, ಬುಷಸ್ ಜಾಸ್ತಿ. ಅದಕ್ಕೆ ಡೆನ್ಸ್ ಫಾರೆಸ್ಟ್ ಅಂತ ಕರೀತಾರೆ. ಒಟ್ಟು ಕರ್ನಾಟಕದಲ್ಲಿ 5 ಟೈಗರ್ ರಿಸರ್ವ್ ಫಾರೆಸ್ಟ್ ಇರುತ್ತೆ, ಅದರಲ್ಲಿ ಇದು ಒಂದು. ಯಾಕೆ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಕರೀತಾರೆ ಅಂದ್ರೆ, ಒಂದು ಕಾಡಲ್ಲಿ 25ಕ್ಕೂ ಮೇಲೆ ಹುಲಿ ಇದ್ರೆ ಮಾತ್ರ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಕರೀತಾರೆ. ಈ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಅಲ್ಲಿ 46 ಟೈಗರ್ಸ್ ಇದೆ, 46 ಹುಲಿ ಇದೆ. ಮತ್ತೆ ಲೆಪರ್ಡ್, ಬ್ಲಾಕ್ ಪ್ಯಾಂಥರ್, ಎಲಿಫೆಂಟ್, ಸ್ಲಾತ್ ಬೇರ್ ಎಲ್ಲಾ ತರ ಅನಿಮಲ್ಸ್ ಇದರಲ್ಲಿದೆ. ಅಲ್ಲಿ ಸಫಾರಿ ಕೂಡ ಇದೆ ಸರ್. ಇಲ್ಲಿಂದ ಲಕ್ಕವಳ್ಳಿ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋದ್ರೆ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ಒಂದು ಸಫಾರಿ ಇರುತ್ತೆ. ಸಂಜೆ 3 ಗಂಟೆಯಿಂದ 6 ಗಂಟೆ ಒಂದು ಸಫಾರಿ ಇರುತ್ತೆ. ಒಬ್ಬರಿಗೆ 600 ರೂಪಾಯಿ ಪೇ ಮಾಡ್ಕೊಂತಾರೆ. 2.5 ಅವರ್ಸ್ ಸಫಾರಿ ಕರ್ಕೊಂಡು ಹೋಗ್ತಾರೆ. ಇದೇ ತರ ಬೋಟು ಮತ್ತೆ ಜಂಗಲ್ ಒಳಗೆ ಜೀಪ್ 2 ಇರುತ್ತೆ, ಯಾವ ಬೇಕಾದ್ರೆ ಹೋಗ್ಬೋದು. ಇದೆಲ್ಲ ಡ್ರೈ ರೆಸಿಡೆಂಟ್ ಫಾರೆಸ್ಟ್ ಅಂತ ಕರೀತಾರೆ. ಅಂದ್ರೆ ಬೇಸಿಗೆಯಲ್ಲಿ ಒಂದು ಎಲೆನೂ ಇರಲ್ಲ, ಎಲ್ಲ ಉದುರೋಗ್ತವೆ. ಇಲ್ಲಿ ನೀರಲ್ಲಿದೆ ಅಲ್ಲ ಮರ, ಆ ತರ ಆಗುತ್ತೆ ಫುಲ್ ಕಾಡೆಲ್ಲ ಹಂಗೆ ಆಗುತ್ತೆ. ಮತ್ತೆ ಮಳೆಗಾಲದಲ್ಲಿ ಚಿಗುರೋದಿದು. ಇದರಲ್ಲಿ ಟ್ರೆಕ್ಕಿಂಗು ನೇಚರ್ ವಾಕ್ ಅಲೌಡ್ ಇಲ್ಲ, ಓನ್ಲಿ ಸಫಾರಿ ಮಾತ್ರ ಟೈಗರ್ ರಿಸರ್ವ್ ಫಾರೆಸ್ಟ್ ಅಲ್ಲ. ಅದಕ್ಕೆ ಈ ಕಡೆ ಕಾಣ್ತಿದೆಯಲ್ಲ ಲೆಫ್ಟ್ ಅಲ್ಲಿ, ಇದೆಲ್ಲ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ. ಇದು ಆಗುಂಬೆವರೆಗೂ ಒಂದೇ ಕಾಡ್ತದೆ. ಇದು 90 ಕಿಲೋಮೀಟರ್ ಒಂದೇ ಕನೆಕ್ಟೆಡ್ ಫಾರೆಸ್ಟ್. ಇದು ಶಿವಮೊಗ್ಗ ಡಿಸ್ಟ್ರಿಕ್ಟ್, ಇದು ಚಿಕ್ಕಮಗಳೂರು, ಮಧ್ಯದಲ್ಲಿ ತುಂಗಾ ನೀರಿದೆ. ಇದ್ರಲ್ಲೂ ಕಾಡಾನೆ, ಹುಲಿ, ಚಿರತೆ ಎಲ್ಲ ಇದಾವೆ. ಅದೇ ಕಡಿಮೆ ಈ ಕಡೆ ಜಾಸ್ತಿ. ಈ ಕಡೆ ಸಫಾರಿ ಇಲ್ಲ, ಓನ್ಲಿ ಟ್ರೆಕ್ಕಿಂಗು ನೇಚರ್ ವರ್ಕ್ ವಿತ್ ಗೈಡ್ ಇರ್ತಾರೆ. ನಮ್ ರೆಸಾರ್ಟ್ ಅಲ್ಲಿ ಬುಕ್ ಮಾಡಿದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಬೇರೆ ಕಡೆ ಇದೆ, ಇವಾಗ ಸೀಸನ್ ಎಲ್ಲ ಇದೆಯಲ್ಲ, ಅಲ್ಲಿ ಬೇಕಾದ್ರೆ ಗೈಡ್ ಇರ್ತಾರೆ, ಕರ್ಕೊಂಡು ಹೋಗ್ತಾರೆ.